ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ಅಂಗಡಿಹಳ್ಳಿ ಗ್ರಾಮದಲ್ಲಿ ನಾವಿರುವಂಥದ್ದು. 1971-72 ಸಾಲಿನಲ್ಲಿ ಸರ್ಕಾರದಿಂದ 50 ಎಕರೆ ಜಮೀನು ಮಂಜೂರಾಗಿರುತ್ತೆ. ಆವಾಗ ಹಂಗಾಮಿ ಸಾಗುವಳಿ ಪತ್ರ ಕೊಟ್ಟಿರ್ತಾರೆ. ಇದಲ್ಲದೆ ಪಹಣಿ ಕೂಡ ಇದೆ. ಈವರೆಗೂ ಅವರಿಗೆ ಸಾಗುವಳಿ ಪತ್ರ ನೀಡಿಲ್ಲ ಅನ್ನೋ ಆರೋಪಗಳು ಕೇಳ್ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಸಾಕಷ್ಟು ಜನ ಗ್ರಾಮಸ್ಥರು ಮತ್ತೆ ರೈತರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. 1971-72 ಸರ್ಕಾರದಿಂದ ಮಂಜೂರಾಗಿದೆ. ಹಂಗಾಮಿ ಸಾಗುವಳಿ ಪತ್ರ ಕೊಟ್ಟಿದ್ರು, ಪಹಣಿನೂ ಇದೆ. ಈವರೆಗೂ ನಿಮ್ಗೆ ಕಾಯಂ ಸಾಗುವಳಿ ಪತ್ರ ಈವರೆಗೂ ಕೊಟ್ಟಿಲ್ಲ. ಮೆಟೇಷನ್ ಎಲ್ಲ ಇದೆ, ಬ್ಯಾಂಕಲ್ಲೇ ಲೋನ್ ಸಹ ಮಾಡಿಸ್ತೀವಿ ಸರ್. ಮತ್ತು ಇವಾಗ ನೋಡಿದ್ರೆ ಈ ಎತ್ತಿನ ಹೊಳೆ ಬಂತು, ಆಮೇಲೆ ಈ ನ್ಯಾಷನಲ್ ರೋಡಿಂದು ಬಂದು ಅದರಲ್ಲೇ ಸುಮಾರು ಸಖತ್ ಜನ ಅದು ಹೋಗ್ತಾ ಇದೆ, ಜಮೀನು ಹೋಗ್ಯಾವೆ. ಅದು ಪರಿಹಾರ ಕೇಳೋಕೆ ಹೋಗಿದ್ರೆ ನಿಮ್ಮದು ಮೂಲ ಮುಂಜೂರಾತಿ ತೊಗೊಂಡು ಬನ್ನಿ, ಮೂಲ ಮುಂಜೂರಾತಿ ತಂದು ಕೊಟ್ಟಿದ್ರೆ ನಾವು ಮುಂಚೆ ನಿಮಗೂ ಕೊಡ್ತೀವಿ ಅಂತ ಈಗ ಕೇಳ್ತಾವ್ರೆ. ನಮ್ಮ ಹತ್ರ ದಾಖಲೆ ಇಲ್ಲ. ಎಲ್ಲ ಕಡೆ ಓಡಾಡಿ ಸುಮಾರು ವರ್ಷದಿಂದ ಈಗ ಓಡಾಡಿ ನಾವು ಸಾಕಾಗಿ ಎಲ್ಲ ಕಡೆ ಸಾಕಾಗಿ ಈಗ ಕೂತ್ಕೊಂಡಿದ್ದೀವಿ ಸರ್. ಈಗ ಸರ್ಕಾರನೇ ನಮ್ಮನ್ನು ದಾರಿ ತೋರಿಸ್ಬೇಕು. ನಿಮ್ದು ಎಷ್ಟು ಎಕರೆ ಜಮೀನಿದೆ? ನಮಸ್ಕಾರ ಸರ್, ನಮಗೂ 2 ಎಕರೆ ತಲಾ 2 ಎಕರೆ ಜಮೀನು ಇದೆ ಸರ್. ನಮ್ಮ ಅಣ್ಣವ್ರು ಹೇಳ್ದಂಗೆ 71-72 ಮಂಜೂರಾತಿ ಆಗಿದೆ ಅಂತ ದರ್ಖಾಸ್ತ್ ಜಮೀನು. ಇದರಲ್ಲಿ ಇರುವಂಥ 2 ಎಕರೆ ಭೂಮಿನ ಅಂದು ಇದರಲ್ಲಿ 4-5 ಜನ ಕುಟುಂಬ ಆ ಜಮೀನಿಗೆ ಹೊಂದ್ಕೊಂಡಿರ್ತಾರೆ. ಹಾಗಾಗಿ ಅದಕ್ಕಾಗಿ ಒಬ್ಬರಿಗೆ ಅದು 5 ಗುಂಟೆ 6 ಗುಂಟೆ ಸಿಗುವಂಥದ್ದು ಕಷ್ಟ. ಅಂಥದ್ರಲ್ಲಿ ಸರ್ಕಾರ ಈಗ ರೋಡು ಎತ್ತಿನ ಹೊಳೆ ಅಂತ ಬಂದು ಅದರಲ್ಲಿ ಒಂದು ಎಕರೆಯಲ್ಲಿ ಅರ್ಧ ಎಕರೆ ಅದೇ ಹೋಯ್ತಾ ಇದೆ. ಆ ಪರಿಹಾರ ನಮಗೆ ಕೊಡಬೇಕಂದ್ರೆ ಕಾಯಂ ಸಾಗುವಳಿ ತನ್ನಿ ಅಂತ ಹೇಳ್ತಾರೆ. ಆಮೇಲೆ ಕಾಯಂ ಸಾಗುವಳಿ ತನ್ನಿ ಅಂತ ಹೇಳ್ತಾರೆ. ಕಾಯಂ ಸಾಗುವಳಿಗೋಸ್ಕರ ನಾವು ಹೋರಾಟ ಮಾಡಿ 5 ವರ್ಷದಿಂದ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ, ಸಾಕಾಗಿ ಹೋಗ್ಬಿಟ್ಟಿದ್ದೀವಿ. ಹಾಗಾಗಿ ಈಗ ಬಂದಿರುವಂಥ ನಮ್ಮ ಉಸ್ತುವಾರಿ ಸಚಿವರು ಇದನ್ನು ಗಮನಕ್ಕೆ ತಗೊಂಡು ಈ ಬಡ ಜನಗಳಿಗೆ ಒಂದು ದಾರಿ ಮಾಡಿಕೊಟ್ಟು ನಮಗೊಂದು ಕಾಯಂ ಸಾಗುವಳಿ ಅಂತ ಕೊಟ್ಟರೆ ಅವ್ರ ಹೆಸರು ಆದರೂ ಈ ಬಡ ಕುಟುಂಬ ಜನನ ಬದುಕೋತಾರೆ. ರೋಡಲ್ಲಿ ಅಲ್ಲಲ್ಲೇ ಬೀದಿ ಪಾದಿಯಲ್ಲಿ ಎಣ್ಣೆ ಗಿಣ್ಣೆ ಮಾಡ್ಕೊಂಡು ನಾವು ಜೀವನ ಕಳೀತಾ ಇದ್ದೀವಿ. ಅದನ್ನಾದರೂ ಈ ಅವ್ರ ಹೆಸರು ಆದರೂ ಮುಂದಿನ ಪೀಳಿಗೆ ಆದರೂ ನಮ್ಮನ್ನು ಬದುಕೋತಾರೆ ಸರ್. ದಯವಿಟ್ಟು ಕೃಷ್ಣ ಬೈರೇಗೌಡರಿಗೆ ಹೇಳೋದು ಒಂದೇ ನಮ್ಮನ್ನು ಕಾಯಂ ಸಾಗುವಳಿ ಕೊಡಿ, ನಮ್ಮನ್ನು ಮುಖ್ಯವಾಹಿನಿಗೆ ತನ್ನಿ, ನಮ್ಮ ಈ ಕುಟುಂಬದವರು ಕೂಡ ನೀವು ಒಂದು ಸಹಕರಿಸಿ ಅಂತ ಹೇಳ್ಕೊಡ್ತೀನಿ ಸರ್. ಈಗ ಚುನಾವಣೆ ವೇಳೆ ಸಾಕಷ್ಟು ಜನಪ್ರತಿನಿಧಿಗಳು ಬರ್ತಾರೆ, ವೋಟ್ ಹಾಕಿ ಅಂತಾರೆ. ಆ ಸಂದರ್ಭದಲ್ಲಿ ನೀವು ಇವೆಲ್ಲ ಪ್ರಸ್ತಾವನೆ ನೀಡಲ್ಲ? ಹಕ್ಕುಪತ್ರ ಇಲ್ಲ, ಕಾಯಂ ಸಾಗುವಳಿ ಪತ್ರ ಇಲ್ಲ, ಇವೆಲ್ಲ ನೀವು ಹೇಳಲ್ವಾ? ಸರ್, ಅವ್ರು ಹೇಳೋವಂಥದ್ದು ನಾವು ಈ ವಿಷಯನ ಪ್ರಸ್ತಾಪ ಮಾಡಿದಾಗ ಬರೀ 6 ತಿಂಗಳು ಸಾಕಪ್ಪ ನಿಮ್ಮ ಕೆಲಸ ಮಾಡ್ಕೊಟ್ಬಿಡ್ತೀವಿ, ಎಲ್ಲ ಓಟು ನಮಗೆ ಹಾಕಿ ಅಂತ ಹೇಳ್ತಾರೆ. ಓಟ್ ಹಾಕಿದ ನಂತರದಲ್ಲಿ ಹೋದಾಗ ಏನಂತ ಹೇಳಿದರೆ ಹುಡ್ಕೊಂಡು ಹೋದ್ರು ಕೂಡ ಬೆಂಗಳೂರಿಗೆ 10 ಬಾರಿ ತಿರುಗಿದ್ರು ಕೂಡ ಒಮ್ಮೆ ಸಿಗಂಗಿಲ್ಲ. ಸಿಕ್ಕಿದ್ರು ಕೂಡ ಆಯಿತು ಹೇಳ್ತೀನಿ ಮಾಡಿಸ್ತೀನಿ ಅನ್ನೋವಂಥದ್ದು ಭರವಸೆಗಳು. ಈ ಭರವಸೆಯಿಂದ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಒಂದು ಎರಡನೇದು ಏನಾಗಿದೆ ಅಂತ ಹೇಳಿದರೆ, ಈ ಜನರ ಬದುಕು ಏನಾಗಿದೆ ಅಂತ ಹೇಳಿದರೆ ಬೀದಿ ಪಾಲಿಗೆ ಬಂದಿದೆ. ಈ ಬೀದಿ ಬದುಕನ್ನು ಶಾಶ್ವತ ಬದುಕು ಮಾಡೋವಂಥದ್ದು ಯಾವಾಗ ಅಂತ ಹೇಳಿದರೆ, ನೀವು ಹಂಗಾಮಿಯಲ್ಲಿ ಮಂಜೂರು ಮಾಡಿಕೊಟ್ಟಂಥ ಭೂಮಿ ಇದೆಯಲ್ಲ, ಅದರಲ್ಲಿ ನಮ್ಮ ಜೀವನ ಕಳೀತಾ ಇದ್ದೀವಲ್ಲ, ಆ ಭೂಮಿನೇ ನಂಬಿಟ್ಟು ನಮ್ಮ ಇಡೀ ಕುಟುಂಬ 4 ತಲೆಮಾರಾಗಿದೆ ಸರ್. 4 ತಲೆಮಾರಿನಿಂದ ಈಗ ಮಂಜೂರಾತಿ ಆಗಿದ್ದು ತಾತನ ಹೆಸರಲ್ಲಾದರೆ ಈಗ 4 ತಲೆಮಾರು ಮುಂದರ್ದು 200 ಜನ 250 ಜನ ಒಂದೊಂದು ಫ್ಯಾಮಿಲಿಲಾಗಿದ್ದಾರೆ. ಬಟ್ ಆ ಜನಕ್ಕೆ ಒಂದು ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂತ ಹೇಳಿದರೆ ಸ್ಮಶಾನ ಮಾಡ್ಕೊಳ್ಳೋದಕ್ಕೂ ಸಾಕಾಗದೆ ಇರೋಂಥ ಜಾಗ. ಈಗ ನಿಮ್ದು ಎಷ್ಟು ಎಕರೆ ಭೂಮಿ ಇದೆ? ನಿಮಗೆ ಸಾಗುವಳಿ ಪತ್ರ ಸಿಕ್ಕಿದೆಯಾ ಇಲ್ಲ? ಇಲ್ಲ ಸರ್, ಇಲ್ಲ. ನಮಗೂ ಕೂಡ ಒಂದು 2 ಎಕರೆ ನಮ್ಮ ತಾತನ ಹೆಸರಲ್ಲಿರೋದು. ಅದನ್ನು ಕೂಡ ಇನ್ನೂ ಇದುವರೆಗೂ ಸಾಗುವಳಿ ಚೀಟಿ ಇಲ್ಲದೇನೆ ನಾವು ಕೂಡ ತುಂಬಾ ಪರದಾಡೋ ಸ್ಥಿತಿಲಿದೆ ಸರ್. ಯಾಕಂದ್ರೆ ಎಷ್ಟೇ ನಾವು ಅಧಿಕಾರಿಗಳು ಅಂದ್ರೆ ಚುನಾವಣೆ ಟೈಮಲ್ಲಿ ಬಂದು ಅವ್ರು ಕೇಳ್ತಾರೆ, ನಿಮ್ಮ ಸಮಸ್ಯೆ ಏನಿದ್ರು ಬಗೆಹರಿಸ್ಕೊಡ್ತೀವಿ ಅಂತಾರೆ. ಏನಿದ್ರು ಟೇಬಲ್ ತಟ್ಟಿ ಹೇಳ್ತಾರೆ. ಏನ್ ಮಾಡೋಣ ಸರ್? ಆ ಟೈಮಲ್ಲಿ ಭರವಸೆ ಕೊಡ್ತಾರೆ, ಆಮೇಲೆ ಇನ್ನೊಂದ್ಸರಿ ಹೋಗಿ ಹೇಳಿದಾಗ ನಮ್ಗೇನು ಮಾಡ್ಕೊಡ್ತೀವಿ, ಆದರೆ ಸ್ವಲ್ಪ ಟೈಮ್ ಕೊಡಿ ಅಂದರೆ ಹಿಂಗೆ ಕಾಲ ಕಳೀತಾನೆ ಇದ್ದಾರೆ ಹೊರತು ನಮಗೆ ಯಾವುದೇ ಒಂದು ಉಪಕಾರ ಮಾಡ್ಕೊಡ್ತಾ ಇಲ್ಲ ಸರ್. ಯಾವುದೇ ಸರ್ಕಾರ ನಮಗೆ ಉಪಕಾರ ಮಾಡ್ಕೊಡ್ತಾ ಇಲ್ಲ. ಆದರೆ ಈಗ ಬಂದಿರುವಂಥ ಒಂದು ಜಿಲ್ಲಾ ಉಸ್ತುವಾರಿ ಕಂದಾಯ ಸಚಿವರು ಇದ್ದಾರಲ್ಲ, ಕೃಷ್ಣ ಬೈರೇಗೌಡ, ಅವ್ರ ಮೇಲೆ ಒಂದು ಸ್ವಲ್ಪ ನಂಬಿಕೆ ಇದೆ. ಮಾಡ್ಕೊಡ್ತಾರೆ ಅನ್ನೋದು, ಎಲ್ಲ ಕಡೆ ಮಾಡ್ಕೊಡ್ತಾರೆ ಅಂತ ಕೇಳಿದ್ದೀವಿ. ಅದು ನಮಗೂ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಸರ್ ನಮಗೆ. ಅಂಗಡಿಹಳ್ಳಿ ಗ್ರಾಮದಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಜನ ಅಕ್ಕಿ ಪಿಕ್ಕಿ ಮತ್ತು ಶಿಳ್ಳಿಕಾಯತೆ ಸಮುದಾಯದವರು ಇರುವಂಥದ್ದು. ಈವರೆಗೂ ನಮಗೆ ಹಕ್ಕುಪತ್ರ ಒಂದು ಕಡೆ ಇಲ್ಲ, ಇನ್ನೊಂದು ಕಡೆ ಕಾಯಂ ಸಾಗುವಳಿ ಪತ್ರನೂ ಇಲ್ಲ. ಹಲವು ದಶಕಗಳು ಕಳೆದಿದೆ. ಆದರೆ ನೂತನವಾಗಿ ಏನು ಹಾಸನ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು ಬಂದಿದ್ದಾರೆ, ಇದಕ್ಕೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಇಲ್ಲಿನ ಸಮುದಾಯ ಜನ ಅಂದರೆ ಅಕ್ಕಿಪಿಕ್ಕಿ ಸಮುದಾಯದವರು ಮತ್ತು ಶಿಳ್ಳೆಕಾತೆಯ ಸಮುದಾಯದವರು ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಅಂಗಡಿಹಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.